ಶಾಸಕ ಹರೀಶ್ ಪೂಂಜಾರ್ ಇವಾಗ TV9 ಜೊತೆ ಮಾತಾಡಲಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಬೆಳಗ್ಗೆಯಿಂದ ಎಲ್ಲ ಹೈಡ್ರಾಮ್ಗಳು ನಡೀತು, ಮತ್ತೆ ಇವತ್ತು ವಿಚಾರಣೆಗೆ ಅಂತೂ ಇಂತೂ ಹಾಜರಾಗಿದ್ದೀರಿ. ಏನೇನಾಯಿತು ಒಳಗಡೆ? ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ನ್ಯಾಯಯುತವಾಗಿ ನಡ್ಕೊಳ್ಬೇಕು. ಮೊನ್ನೆ ಪ್ರಕರಣದಲ್ಲಿ ಒಬ್ಬ ಅಮಾಯಕನನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅದನ್ನು ಒಬ್ಬ ಜನಪ್ರತಿನಿಧಿಗೆ ಓಟ್ ಕೊಡೋದು ಯಾಕೆ ಅಂತ ಹೇಳಿದರೆ, ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ, ಇನ್ನೊಂದು ಜನರನ್ನು ಈ ರೀತಿ ಅಧಿಕಾರಿಶಾಹಿ ವ್ಯವಸ್ಥೆಗಳು ದೌರ್ಜನ್ಯಕ್ಕೆ ಒಳಪಡಿಸಿದಾಗ ನಮ್ಮನ್ನು ಕೇಳ್ತಕ್ಕಂಥ ಒಬ್ಬ ಜನ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ ಕೊಡೋದು. ಪ್ರಾಯಶಃ ಈ ರೀತಿ ಒಬ್ಬ ಜನಸಾಮಾನ್ಯನಿಗೆ, ಒಬ್ಬ ಕಾರ್ಯಕರ್ತನಿಗೆ ಈ ರೀತಿ ವಿನಾಕಾರಣ ಅವನ ಪ್ರಕರಣದೇ ಇಲ್ಲದವನನ್ನು ಅರೆಸ್ಟ್ ಮಾಡಿದಾಗ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ, ನಾನು ಸ್ಟೇಷನಿಗೆ ಬಂದಿರೋದು. ಸ್ಟೇಷನಿಗೆ ಬಂದಾಗ ನೀವು ವಿನಾಕಾರಣ ಈ ರೀತಿ ಅವನನ್ನು ಅರೆಸ್ಟ್ ಮಾಡಿದಿರಿ, ಬಿಡಬೇಕೆನ್ನುವಂಥ ಆಗ್ರಹ ಮಾಡುವಂಥದ್ದು ನನ್ನ ಹಕ್ಕು, ಮಾಡಿದ್ದೇನೆ. ಆ ಕಾರಣಕ್ಕೋಸ್ಕರ ಮರುದಿವಸ ಎಲ್ಲ ಈ ತಾಲೂಕಿನ ಜನ ಸಾಮಾಜಿಕ ಜಾಲತಾಣ, ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮವನ್ನು ನೋಡಿ ಒಂದು ಪ್ರತಿಭಟನೆ ಮಾಡಬೇಕನ್ನುವಂಥ ನಿಶ್ಚಯವನ್ನು ಮಾಡಿ ಪ್ರತಿಭಟನೆ ಮಾಡಿದ್ವಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಪ್ರತಿಭಟನೆ ಮಾಡಿ ಒಬ್ಬ ಅಮಾಯಕನನ್ನು ನೀವು ಈ ರೀತಿ ಅರೆಸ್ಟ್ ಮಾಡಿದ್ದೀರಿ, ಅದನ್ನು ಬಿಡುಗಡೆಗೊಳಿಸಬೇಕನ್ನುವಂಥ ಆಗ್ರಹವನ್ನು ಮಾಡಿದ್ದೇವೆ. ಅದರ ಮೇಲೂ FIR ದಾಖಲು ಮಾಡಿ, ಒಂದು ಕಾನೂನಿನ ಪರಿಜ್ಞಾನ ಇಲ್ಲದಂಥ ಪೊಲೀಸ್ ವ್ಯವಸ್ಥೆ. ಪ್ರಾಯಶಃ ಅವರ ಮೇಲೆ ಕಾಂಗ್ರೆಸ್ನ ಎಷ್ಟು ಒತ್ತಡ ಇದೆ ಅಂತ ಹೇಳಿದರೆ, ಬಂದಿರತಕ್ಕಂಥ ಅಧಿಕಾರಿಗಳ ಮಾತಲ್ಲಿ ಸರ್ ನಾವು ಅಸಹಾಯಕರು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಇದು ಕಾನೂನು ರೀತಿಯಲ್ಲಿ ಆ್ಯಸ್ ಎ ಲಾ ಇದು ಇಲ್ಲಿಗಲ್ ಎನ್ನುವಂಥದ್ದು ಗೊತ್ತಿದೆ. ಆದ್ರೂ ಅವರು ಬೈ ಫೋರ್ಸ್ ಅರೆಸ್ಟ್ ಮಾಡಬೇಕೆನ್ನುವಂಥ ಸಾಹಸವನ್ನು ಮಧ್ಯಾಹ್ನದಿಂದ ಸಂಜೆವರೆಗೆ ಮಾಡಿದ್ದಾರೆ. ಆದರೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮ ವಕೀಲರು ಎಲ್ಲರೂ ಸೇರಿ ಹೇಳಿದರೆ ಇದು ಲೀಗಲಿ ಅಲ್ಲ, ಇದು ಇಲ್ಲೀಗಲ್ ಪ್ರಕ್ರಿಯೆ ನೀವು ಮಾಡ್ತಾಯಿದ್ರಿ, ಅದರಿಂದಾಗಿ ಮಾಡಿದರೆ ನಾಳೆ ನೀವು ಇದನ್ನು ಪ್ರಾಯಶ್ಚಿತ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳಿದಾಗ, ಬರೀ ನೋಟಿಸ್ ಏನು ಕೊಡುವ ಪ್ರಕ್ರಿಯೆ ಇದೆ, ಆ ನೋಟಿಸ್ ಕೊಟ್ಟು ನೀವು ಉತ್ತರ ಕೊಡಿ ಅಂತ ಹೇಳುವಂಥದ್ದನ್ನು ಮಾಡಿದ್ದಾರೆ. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಗೌರವ ಕೊಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ನೋಟಿಸಿಗೆ ಇವತ್ತು ಎಲ್ಲ ನಾಯಕರ ಜೊತೆ ಬಂದು ನಾನು ಉತ್ತರ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿದ್ದೇನೆ. ನಿಮ್ಮ ಬಂಧನಕ್ಕೂ ಕೂಡ ಪ್ರಯತ್ನ ಪಡಲಾಗ್ತಾ ಇತ್ತು ಅಂತ ಹೇಳಿ ಬೆಳಗ್ಗೆಯಿಂದ ಗೊತ್ತಾಗ್ತಾ ಇರೋದು. ಅಂದರೆ ಇನ್ನು ನಾನ್ ಬೇಲೇಬಲ್ ಕೇಸ್ ಒಂದಿದ್ರು ಕೂಡ ಮತ್ತೆ ಅಲ್ಲಿ ಸ್ಟೇಷನ್ ಬೇಲ್ ಇರೋವಂಥದ್ದು, ಸೊ ಬಂಧನಕ್ಕೂ ಕೂಡ ಮುಂದಾದರು ಅಂತ ಹೇಳಿ. ಅಂದರೆ ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ ಮತ್ತು ಅಧಿಕಾರಿಗಳನ್ನ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ನೋಡಿ, ನನಗೆ ಹಾಕಿರ್ತಕ್ಕಂಥ ನಾನ್ ಬೇಲೇಬಲ್ ಅದು 5 ವರ್ಷಕ್ಕಿಂತ ಕೆಳಗಡೆ ಶಿಕ್ಷೆ ಇರತಕ್ಕಂಥ, 5 ವರ್ಷಕ್ಕಿಂತ ಕೆಳಗಡೆ ಶಿಕ್ಷೆ ಇರತಕ್ಕಂಥದ್ದಕ್ಕೆ 14ನಲ್ಲಿ ಅವ್ರು ನೋಟಿಸ್ ಕೊಡಬೇಕು. ನಮಗೆ ನೋಟಿಸ್ ಕೊಟ್ಟರೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಅವಕಾಶಗಳಿದೆ. ಅದರಲ್ಲಿ ಯಾವುದೇ ಕಾರಣಕ್ಕೆ ಅರೆಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರೆ, ಯಾರು ಅರೆಸ್ಟ್ ಮಾಡಿದ ಅಧಿಕಾರಿ ಇದ್ದಾನೆ ಅವನನ್ನು ಸಸ್ಪೆನ್ಷನ್ ಮಾಡ್ತಕ್ಕಂಥ ವ್ಯವಸ್ಥೆಯು ಸಹ ಆ ಸೆಕ್ಷನ್ನಲ್ಲಿ ಶಿಕ್ಷೆಯನ್ನು ಸಹ ಕಾನೂನು ಹೇಳ್ತದೆ. ಸೊ ಇದೆಲ್ಲವನ್ನು ಇಟ್ಟುಕೊಂಡ್ರು ಅಧಿಕಾರಿಗೆ ಕೆಲಸ ಮಾಡಲಿಕ್ಕೆ, ಇದು ಕೆಲಸ ನನ್ನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ರು, ಇದರ ಹಿಂದೆ ಕಾಂಗ್ರೆಸ್ನ ವ್ಯವಸ್ಥಿತ ಷಡ್ಯಂತ್ರದಿಂದ ನೀವು ಅರೆಸ್ಟ್ ಮಾಡಲೇಬೇಕೆನ್ನುವಂಥ ಆಗ್ರಹ ಬಂದ ಕಾರಣಕ್ಕೋಸ್ಕರ ಅವರು ಇಷ್ಟು ದೊಡ್ಡ ಸುಮಾರು 200 ಜನ ಪೊಲೀಸರನ್ನು ಇಟ್ಕೊಂಡು, ಒಂದು 20 ಬೇರೆ ಬೇರೆ ಕಡೆಯಿಂದ ಸಬ್ ಇನ್ಸ್ಪೆಕ್ಟರ್ SIಗಳನ್ನು ಕರೆಸ್ಕೊಂಡು ಒಂದು ಬೇರೆ ಬೇರೆ ತುಕಡಿಯನ್ನು ಇಲ್ಲಿ ಕರೆದು ಅರೆಸ್ಟ್ ಮಾಡೋಂಥ ಪ್ರಯತ್ನ ಮಾಡಿದರು. ಆದರೆ ಅವ್ರಿಗೆ ಗೊತ್ತಿದೆ ಅರೆಸ್ಟ್ ಮಾಡಿದರೆ ನಾಳೆ ನಾವು ಸಸ್ಪೆನ್ಷನ್ ಆಗ್ತೀವಿ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಮತ್ತೆ ಅವರು ಹೈಯರ್ ಅಥಾರಿಟಿ ಹತ್ರ ಮಾತಾಡಿ ನೋಟಿಸ್ ಕೊಡುವ ಏನು ಪ್ರಕ್ರಿಯೆ ಇದೆ ಕಾನೂನಾತ್ಮಕವಾಗಿ ಅವ್ರು ಮಾಡಿ ಹೋದರು.